ಸ್ಕೂಟಿಗೆ ಶಾಲಾ ಬಸ್ ಡಿಕ್ಕಿ ಹೊಡೆದ ಪರಿಣಾಮ ಇಬ್ಬರು ಮಕ್ಕಳು ಸಾವನ್ನಪ್ಪಿದ್ದಾರೆ. ಟರ್ನ್ ತೆಗೆದುಕೊಳ್ಳುವಾಗ ಸ್ಕೂಟಿಗೆ ಶಾಲಾ ಬಸ್ ಒಂದು ಡಿಕ್ಕಿ ಹೊಡೆದಿದೆ. ಡಿಕ್ಕಿ ಹೊಡೆದ ರಭಸಕ್ಕೆ ಕೆಳಗೆ ಬಿದ್ದಂತಹ ಮಕ್ಕಳ ಮೇಲೆಯೇ ಆ ಶಾಲಾ ಬಸ್ ಹರಿದಿದೆ. ಇದರಿಂದಾಗಿ ಇಬ್ಬರು ಮಕ್ಕಳು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಹೆಣ್ಣೂರು ಸಂಚಾರಿ ಠಾಣಾ ವ್ಯಾಪ್ತಿಯ ಥಣಿಸಂದ್ರದ ಬಳಿ ಘಟನೆ ನಡೆದಿರುವಂಥದ್ದು. 4 ಹಾಗೂ 2 ವರ್ಷದ ಮಕ್ಕಳು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. CAR ಕಾನ್ಸ್ಟೇಬಲ್ ಆಗಿರುವಂತಹ ನಾಗನಗೌಡ ಅವರ 2 ವರ್ಷದ ಮಗಳು ವರ್ಷ, ಹಾಗೆ ನಾಗನಗೌಡ ಅವರ ಸಹೋದರ ಅವರ ಮಗಳು 4 ವರ್ಷದ ಭಾನು, ಈ ಇಬ್ಬರು ಮಕ್ಕಳು ಪುಟ್ಟ ಕಂದಮಗಳು, ಇಬ್ಬರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ನಾಗನಗೌಡ ಅವ್ರಿಗೂ ಕೂಡ ಗಾಯಗಳಾಗಿದ್ದು ಅವರು ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ ಅಂತ ಮಾಹಿತಿ ಲಭ್ಯ ಆಗಿದೆ. ಉತ್ತರ ವಿಭಾಗ ಸಂಚಾರಿ DCP ಅವರು ಘಟನಾ ಸ್ಥಳಕ್ಕೆ ಭೇಟಿಯನ್ನು ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ ಅಂತ ತಿಳಿದು ಬರ್ತಾ ಇದೆ. ಹಾಲು ತರೋದಕ್ಕೆ ಅಂತ ಕ್ವಾರ್ಟರ್ಸ್ನಿಂದ ಅವರು ಹೊರಗಡೆ ಬಂದಾಗ ಈ ಘಟನೆ ನಡೆದಿದೆ ಅಂತ ತಿಳಿದು ಬರ್ತಾ ಇದೆ. ಅಜ್ಮೋನಿ ಅನ್ನೋ ಶಾಲೆಯ ಬಸ್ ಬಂದು ಇವರು ಹೋಗ್ತಾ ಇದ್ದಂತಹ ಸ್ಕೂಟಿಗೆ ಡಿಕ್ಕಿಯನ್ನು ಹೊಡೆದಿದೆ. ಇದರ ಪರಿಣಾಮ ಆ ಮಕ್ಕಳು ಕೆಳಗೆ ಬಿದ್ದಿದ್ದು, ಅವರ ಮೇಲೆ ಬಸ್ ಹರಿದು ವರ್ಷ ಹಾಗೆ ಭಾನು 2 ಮತ್ತು 4 ವರ್ಷದ ಪುಟ್ಟ ಮಕ್ಕಳು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಸಣ್ಣ ಪುಟ್ಟ ಗಾಯಗಳು ಕಾನ್ಸ್ಟೇಬಲ್ ಆಗಿರುವಂತಹ ನಾಗನಗೌಡರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಅವರನ್ನು ಸದ್ಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಅಂತ ಮಾಹಿತಿ ಸಿಕ್ಕಿದೆ. ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಂದ್ರಶೇಖರ್, ಎಷ್ಟು ಹೊತ್ತಿಗೆ ಸಂಭವಿಸಿದಂತಹ ದುರಂತ ಇದು? ಆರೋಪಿ ಸ್ಕೂಲ್ ಬಸ್ನ ಚಾಲಕ ಏನಿದ್ದಾನೆ ಆತ ಪೊಲೀಸರಿಗೆ ಸಿಕ್ಕಿದ್ದಾನಾ? ಪೊಲೀಸರು ಯಾವ ರೀತಿಯಲ್ಲಿ ಕ್ರಮ ಕೈಗೊಂಡಿದ್ದಾರೆ? ಏನು ನಡೀತಾ ಇದೆ ಅಲ್ಲಿ? ಖಂಡಿತವಾಗಿ ನವೀನ್, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಆ ಡ್ರೈವರ್ ಅನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾ ಇರುವಂತಹದ್ದು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು CCTVಯಲ್ಲಿ ಕೂಡ ನೋಡ್ತಾ ಇರಬಹುದು. ಮೊದಲಿಗೆ ಒಂದು ಟರ್ನಿಂಗ್ ನಲ್ಲಿ ಲಾಂಗ್ ಟರ್ನ್ ಇರುತ್ತೆ. ಆ ಲಾಂಗ್ ಟರ್ನ್ ಅಲ್ಲಿ ಬಂದು ಆ ಒಂದು ಸ್ಕೂಟಿ ಡಿಕ್ಕಿ ಆದಂತಹ ಸಂದರ್ಭದಲ್ಲಿ ಡ್ರೈವರ್ಗೆ ಗೊತ್ತಾದ್ರೂ ಕೂಡ ಯಾವುದೇ ರೀತಿಯಾದಂತಹ ಒಂದು ವ್ಯಾನ್ ಅನ್ನ ನಿಲ್ಲಿಸದೆ ಮುಂದಕ್ಕೆ ಚಲಾವಣೆ ಮಾಡಿರುವಂತಹದ್ದೇ ಈ ಒಂದು ದುರ್ಘಟನೆಗೆ ಕಾರಣ ಅಂತ ಹೇಳ್ಬೋದು. ಈ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ವಾಹನ ಸವಾರ ಅಥವಾ ಬಸ್ ಚಾಲಕ ಯಾರಿದ್ದಾನೆ ಆತನ ಒಂದು ನಿರ್ಲಕ್ಷ್ಯ ಎದ್ದಿ ಕಾಣ್ತಾ ಇರುವಂತಹದ್ದು. ಜೊತೆಗೆ ಏನು ಈಗಾಗಲೇ ಆತನನ್ನ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಆತ ಏನಾದ್ರೂ ಕುಡಿದು ಚಲಾವಣೆ ಮಾಡ್ತಿದ್ನ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಸದ್ಯಕ್ಕೆ ಪೊಲೀಸರು ತನಿಖೆಯನ್ನ ಮಾಡ್ತಾ ಇರುವಂತಹದ್ದು. ಈಗಾಗಲೇ ಆ ಡ್ರೈವರ್ ಅನ್ನ ವಶಕ್ಕೆ ಪಡೆದು ಇನ್ನು ಇದನ್ನ ಹೊರತುಪಡಿಸಿದ್ರೆ ಈಗಾಗಲೇ ಏನೋ ಇಬ್ಬರು ಕೂಡ ಕಂದಮ್ಮಗಳು ಆ ಪೊಲೀಸ್ ಕ್ವಾರ್ಟರ್ಸ್ ನಲ್ಲಿ ವಾಸವಾಗಿರ್ತಾರೆ. ನಾಗನಗೌಡ ಅನ್ನುವಂತಹ ಒಂದು CAR ಕಾನ್ಸ್ಟೇಬಲ್ ನ ಪುತ್ರಿ ಏನು ವರ್ಷ 2 ವರ್ಷ ಮಗಳು, ಜೊತೆಗೆ ಅವರ ಅಣ್ಣನ ಮಗಳು ಭಾನು ಅಂತ ಹೇಳಿ 4 ವರ್ಷದ ಪುಟ್ಟ ಕಂದಮ್ಮ. ಇವರಿಬ್ಬರನ್ನು ಕೂಡ ಏನು ಹಾಲ್ ತಗೊಂಡ್ಬರ್ಲಿಕ್ಕೆ ಅಂತ ಹೇಳಿ ತನ್ನ ಇಬ್ರು ಮಕ್ಕಳನ್ನು ಕೂಡ ಕರ್ಕೊಂಡು ಗಾಡಿಯಲ್ಲಿ ಹೋಗ್ತಾ ಇರ್ತಾರೆ. ಈ ಒಂದು ಸಂದರ್ಭದಲ್ಲಿ ಈ ದುರ್ಘಟನೆ ನಡೆದಿರುವಂತಹದ್ದು. ಸದ್ಯಕ್ಕೆ ಈ ಇಬ್ಬರು ಮಕ್ಕಳನ್ನ ಕಳೆದುಕೊಂಡಿರುವಂತಹ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಅಂತಂದ್ರೆ ತಪ್ಪಾಗಲ್ಲ. ಸದ್ಯಕ್ಕೆ ಇವರಿಬ್ಬರ ಮೃತದೇಹ ಯಲಹಂಕ ಗೌರ್ಮೆಂಟ್ ಹಾಸ್ಪಿಟಲ್ ನ ಮಾರ್ಚರಿಗೆ ಮೂವ್ ಆಗಿರುವಂತಹದ್ದು. PM ಆದ ನಂತರ 2 ಮೃತದೇಹಗಳನ್ನ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡ್ಲಿಕ್ಕೆ ಪೊಲೀಸರು ಚಿಂತನೆ ಮಾಡ್ತಾ ಇರುವಂತಹದ್ದು. ಈಗಾಗಲೇ ಸ್ಥಳಕ್ಕೆ ಉತ್ತರ ವಿಭಾಗ ಸಂಚಾರ ವಿಭಾಗದ DCP ಜಯಪ್ರಕಾಶ್ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ಮಾಡಿರುವಂತಹದ್ದು. ಜೊತೆಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಣ್ಣೂರು ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲು ಮಾಡಿಕೊಂಡಿರುವಂತಹದ್ದು. ನವೀನ್, ಚಂದ್ರಶೇಖರ್, CCTV ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ. ಇಲ್ಲಿ ಸ್ಕೂಟರ್ನಲ್ಲಿ ಹೋಗ್ತಾ ಇದ್ದವರದು ಸಣ್ಣ ತಪ್ಪು ಕೂಡ ಇಲ್ಲ. ಅವರು ಟರ್ನಿಂಗಲ್ಲಿ ಬರ್ತಾರೆ, ಟರ್ನಿಂಗಲ್ಲಿ ನಿಲ್ತಾರೆ ಕೂಡ. ಅವರು ನಿಂತ ಮೇಲೆ ಬಸ್ ಬಂದು ಅಲ್ಲಿ ಟರ್ನ್ ಆಗಿರುವಂಥದ್ದು. ಆ ಬಸ್ ಚಾಲಕನಿಗೆ ಗಮನವೇ ಇರಲಿಲ್ವಾ? ತುಂಬ ಚಿಕ್ಕದಾಗಿದೆ, ಬೇರೆ ಕಿರಿದಾದ ರೋಡ್ ಕೂಡ ತುಂಬ ಚಿಕ್ಕದಾಗಿದೆ. ಆದರೂ ಕೂಡ ಅಷ್ಟು ನಿರ್ಲಕ್ಷ್ಯದಿಂದ ಟರ್ನನ್ನು ತಗೊಂಡಿದ್ದಾನೆ. ಶಾಲಾ ಆಡಳಿತ ಮಂಡಳಿ ಇದ್ರ ಬಗ್ಗೆ ಏನಾದ್ರು ಪ್ರತಿಕ್ರಿಯೆ ಕೊಟ್ಟಿದೆಯಾ ಹೇಗೆ ಚಂದ್ರಶೇಖರ್? ಸದ್ಯ ಈಗ ಡ್ರೈವರ್ ಅನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾ ಇರುವಂತಹದ್ದು. ಯಾಕೆಂತಂದ್ರೆ ಈತ ಏನಾದ್ರು ಕುಡಿದು ಚಲಾವಣೆ ಮಾಡ್ತಾ ಇದ್ನ ಅಥವಾ ಇವನ ಬ್ಲಡ್ ಸ್ಯಾಂಪಲ್ ಕೂಡ ಪಡ್ಕೊಂಡಿರುವಂತಹದ್ದು. ಈತನ ಬ್ಲಡ್ ಸ್ಯಾಂಪಲ್ ಅಲ್ಲಿ ಡ್ರಗ್ಸ್ ಅಥವಾ ಏನಾದ್ರು ಮದ್ಯಪಾನ ಮಾಡಿರುವಂತಹದ್ದು ಏನಾದ್ರು ಕಂಡು ಬಂದಿದ್ಯಾ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ಗೂ ಕೂಡ ಪೊಲೀಸರು ಕಾಯ್ತಾ ಇರುವಂತಹದ್ದು. ಅದನ್ನ ಹೊರತುಪಡಿಸಿದ್ರೆ ಈಗಾಗಲೇ ಶಾಲಾ ಆಡಳಿತ ಮಂಡಳಿ ಏನಿದೆ ಅವ್ರಿಗೂ ಕೂಡ ಒಂದು ನೋಟಿಸ್ ಅನ್ನ ಕೊಟ್ಟಿರುವಂತಹದ್ದು. ಈತನ ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು ಇವೆಲ್ಲವನ್ನು ಕೂಡ ತಗೊಂಡ್ಬಂದು ನೀವು ಹಾಜರುಪಡಿಸಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ, ಜೊತೆಗೆ ಆ ಒಂದು ಬಸ್ನ ಒಂದು ಚಾಲನೆ ಮಾಡಬೇಕಾಗಿರುವಂತ ಸಂದರ್ಭದಲ್ಲಿ ಆ ಒಂದು ಕಿರಿದಾದ ಪ್ರದೇಶದಲ್ಲಿ ಯಾವ ರೀತಿಯಾಗಿ ಚಲಾವಣೆ ಮಾಡಬೇಕಾಗಿತ್ತು ಅನ್ನುವಂತಹದ್ದನ್ನು ಕೂಡ ಪೊಲೀಸರು ಈಗಾಗಲೇ ಆತನಿಗೆ ಅಂದ್ರೆ ಯಾವ ರೀತಿಯಾಗಿ ಕರ್ಕೊಂಡು ಹೋಗ್ತಾ ಇದೆ ಮಕ್ಕಳನ್ನ, ಈ ರೀತಿಯಾಗಿ ನಿರ್ಲಕ್ಷ್ಯ ವಹಿಸಿದ್ರೆ ನಾಳೆ ದಿನ ಮಕ್ಕಳು ಏನಾದ್ರೂ ಈ ಒಂದು ಬಸ್ ನಲ್ಲಿದ್ರೆ ಏನು ಗತಿ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಇದನ್ನ ವಿಚಾರಣೆ ಮಾಡ್ತಾ ಇರುವಂತಹದ್ದು. ಇನ್ನು ಈ ಒಂದು ಘಟನೆಯನ್ನ ನಾವು ಮೇಲ್ನೋಟಕ್ಕೆ ಗಮನಿಸೋದಾದ್ರೆ ಅಥವಾ ಆ ಒಂದು CCTVಯಲ್ಲಿ ಗಮನಿಸೋದಾದ್ರೆ ಈ ಚಾಲಕನ ನಿರ್ಲಕ್ಷ್ಯ ಅಂದ್ರೆ ಬಸ್ ಡ್ರೈವರ್ ಏನಿದ್ದಾನೆ ಆತನ ನಿರ್ಲಕ್ಷ್ಯ ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದೆ. ಯಾಕೆಂತಂದ್ರೆ
ಯಾವುದೇ ಒಂದು ಸಣ್ಣ ವಸ್ತು ಒಂದು ಡ್ರೈವಿಂಗ್ ನಲ್ಲಿ ಸೀಟ್ ನಲ್ಲಿ ಕೂತಿದ್ದಂತ ಸಂದರ್ಭದಲ್ಲಿ ಹಿಂಬದಿ ಆಗ್ಲಿ ಟಚ್ ಆಗಿದ ತಕ್ಷಣ ಒಂದು ಸೆನ್ಸ್ ಆಗುತ್ತೆ. ಆ ಸೆನ್ಸ್ ಆದ ತಕ್ಷಣವೇ ಆತ ವಾಹನವನ್ನ ನಿಲ್ಲಿಸಬೇಕಾಗಿತ್ತು. ಆದ್ರೆ ಯಾವುದೇ ರೀತಿಯಾಗಿ ಆತ ಸೆನ್ಸ್ ಆಗಿದ್ರೂ ಕೂಡ ಏನೋ ನಿರ್ಲಕ್ಷ್ಯದಿಂದ ಆತ ಮುಂದಕ್ಕೆ ಹೋದಂತ ಪರಿಣಾಮವಾಗಿ ಚಕ್ರದ ಅಡಿಗೆ ಸಿಲುಕಿದ್ದಂತ ಇಬ್ಬರು ಕಂದ ಮಗಳು ಈಗ ಜೀವ ಕಳೆದುಕೊಂಡಿರುವಂತಹದ್ದು. ಈ ಏನು ಎಡಭಾಗಕ್ಕೆ ಅಥವಾ ಬಲಭಾಗಕ್ಕೆ ಬಿದ್ದಂತಹ ಏನು ಆತ ಕಾನ್ಸ್ಟೇಬಲ್ ಇದ್ದಾನೆ, ಆತ ಸಣ್ಣ ಪುಟ್ಟ ಗಾಯಗಳಿಂದ ಎಸ್ಕೇಪ್ ಜೀವಾಪಾಯದಿಂದ ಪಾರಾಗಿರುವಂತಹದ್ದು. ನವೀನ್, ಥ್ಯಾಂಕ್ ಯು ಚಂದ್ರಶೇಖರ್ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.